ಟಿಪ್ಪು ದೇಶಭಕ್ತನಲ್ಲವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನವಕರ್ನಾಟಕ ಪಬ್ಲಿಕೇಶನ್ ಅವರು ಇತ್ತೀಚೆಗೆ ಪ್ರಕಟಿಸಿರುವಂಥ ಈ ಪುಸ್ತಕ ಇವತ್ತಿನ ವಿವಾದದ ಕೇಂದ್ರಬಿಂದು. ಅಪ್ರತಿಮ ದೇಶಭಕ್ತ ಟಿಪ್ಪು ಸುಲ್ತಾನ್ ಸಂಗ್ರಹ ಸಂಪಾದನೆ ಕೋ ಚನ್ನಬಸಪ್ಪ. ಹಿರಿಯ ಸಾಹಿತಿಗಳು, ನಿವೃತ್ತ ನ್ಯಾಯಾಧೀಶರು ಆದಂಥ ಕೋ ಚನ್ನಬಸಪ್ಪನವರು ಟಿಪ್ಪು ಸುಲ್ತಾನ್ ಒಬ್ಬ ಅಪ್ರತಿಮ ದೇಶಭಕ್ತನಾಗಿದ್ದ, ಹಿಂದೂಗಳ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದ, ಧರ್ಮ ಸಹಿಷ್ಣುವಾಗಿದ್ದ ಅನ್ನೋದನ್ನು ವಿವರಿಸೋದಕ್ಕೆ ದಾಖಲೆ ಸಮೇತ ಈ ಪುಸ್ತಕವನ್ನು ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ. ಆದರೆ ಸಾಕಷ್ಟು ವಿವಾದಗಳಿಗೆ ಕೇಂದ್ರವಾಗಿದೆ. ವಿವಾದ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು ಕೊಡಗಿನಲ್ಲಿ. ಈ ಪುಸ್ತಕದ ಅಂತ್ಯಭಾಗದಲ್ಲಿ ಕೊಡವರು ಎಲ್ಲಿಂದಲೋ ಬಂದು ವಲಸೆ ಬಂದು ಇಲ್ಲಿ ನೆಲೆ ನಿಂತಂಥವರು, ಜೊತೆಗೆ ಅವರು ಒಂದು ಅರ್ಥದಲ್ಲಿ ಸ್ಥಳೀಯ ಜನರೊಂದಿಗೆ ಸೇರಿಕೊಂಡು ಹೊಸದೊಂದು ಜನಾಂಗದ ಉದಯಕ್ಕೆ ಕಾರಣರಾದವರು ಅನ್ನುವ ಅರ್ಥದಲ್ಲಿ ಹೇಳಿಕೆಯನ್ನು ಕೊಡಲಾಗಿದೆ. ಈ ಹೇಳಿಕೆ ಮೈಸೂರು ರಾಜ್ಯ ಗೆಜೆಟಿಯರ್ನ ಭಾಗ ಅಂತ ಕೋ ಚನ್ನಬಸಪ್ಪನವರು ಈಗಾಗಲೇ ತಮ್ಮ ಸ್ಪಷ್ಟೀಕರಣವನ್ನು ಕೊಟ್ಟಾಗಿದೆ. ಆದರೂ ಕೂಡ ಕೊಡಗಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು, ಜೊತೆಗೆ ಸಾಹಿತ್ಯ ಸಮ್ಮೇಳನಕ್ಕೆ ಕೋ ಚನ್ನಬಸಪ್ಪನವರು ಬಂದರೆ ಅವರಿಗೆ ದಿಗ್ಬಂಧನವನ್ನು ಹಾಕ್ತೀವಿ ಅನ್ನುವಂಥ ಹೋರಾಟ ಕೂಡ ಆರಂಭ ಆಗಿದೆ. ಆ ವಿಷಯದ ಬಗ್ಗೆ ನಾವು ಗಣ್ಯರ ಜೊತೆ ಚರ್ಚೆನ ಮಾಡ್ತಾ ಇದ್ದೀವಿ. ಚರ್ಚೆನ ಆರಂಭಿಸೋದಕ್ಕಿಂತ ಮುಂಚೆ ಒಂದು ಸಲ ಅದರ ವಿವರವಾದ ವರದಿ ಇಲ್ಲಿದೆ ನೋಡಿ. ಅವನು ಕೋಮುವಾದಿಯ, ಜಾತ್ಯತೀತವಾದಿಯ, ದೇಶಭಕ್ತನ, ಸಾಮಾನ್ಯ ರಾಜನ, ದೇಶ ವಿರೋಧಿನ? ಇಂತಹ ಪ್ರಶ್ನೆಗಳು ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆಯಾದಷ್ಟು ಬೇರೊಬ್ಬರ ಬಗ್ಗೆ ಚರ್ಚೆಯಾಗಿಲ್ಲ. ಈಗ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಸುದ್ದಿಯಾಗಿದ್ದಾನೆ. ಟಿಪ್ಪು ಸುಲ್ತಾನ್ ಬಗ್ಗೆ ಅಪ್ರತಿಮ ದೇಶಭಕ್ತ ಟಿಪ್ಪು ಸುಲ್ತಾನ್ ಪುಸ್ತಕ ಬರೆದಿರುವ ಕೋ ಚನ್ನಬಸಪ್ಪ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಈ ಕೃತಿಗೆ ಪ್ರಮುಖವಾಗಿ ವಿರೋಧ ವ್ಯಕ್ತವಾಗಿರೋದು ಕೊಡವರಿಂದ. ಕೃತಿಯಲ್ಲಿ ಕೋ ಚನ್ನಬಸಪ್ಪ ಕೊಡವರನ್ನು ಮೂಲ ನಿವಾಸಿಗಳಲ್ಲ, ಎಲ್ಲಿಂದಲೋ ವಲಸೆ ಬಂದವರು ಎಂದು ಬರೆದಿರುವುದೇ ವಿವಾದದ ಕೇಂದ್ರಬಿಂದು. ಕೊಡವರು ಸಿಟ್ಟಿಗೆದ್ದಿದ್ದಾರೆ. ಜನವರಿ 7ರಿಂದ ಮಡಿಕೇರಿಯಲ್ಲಿ ಆರಂಭವಾಗಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚನ್ನಬಸಪ್ಪನವರಿಗೆ ದಿಗ್ಬಂಧನ ಹಾಕುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಕೋ ಚನ್ನಬಸಪ್ಪ ಮತ್ತು ಟಿಪ್ಪು ಕೃತಿ ವಿರೋಧಿಸಿ ಪ್ರತಿದಿನವೂ ಪ್ರತಿಭಟನೆಗಳು ನಡೆಯುತ್ತಿವೆ. ಸಾಹಿತಿ ಚನ್ನಬಸಪ್ಪನವರು ಕೊಡವರನ್ನ ಹೀಯಾಳಿಸಿ ಒಂದು ಪುಸ್ತಕದಲ್ಲಿ ಬರವಣಿಗೆಯಲ್ಲಿ ಬರೆದಿದ್ದಾರೆ ಅಂತ ಹೇಳೋದನ್ನು ನಾವು ಇಷ್ಟವರೆಗೆ ಅದನ್ನು ನೋಡುವ ಅಂತಲೂ ಇದ್ದೀವಿ. ಈಗ ನೋಡಿ ಆಯಿತು. ಅದರಲ್ಲಿ ನೋವಾಗುವ ಅಂಶಗಳು ಇರೋದರಿಂದ ನಾವು ಯೋಚನೆ ಮಾಡಿದಂಥ ಪ್ರತಿಭಟನೆಯನ್ನು ಈ ರೂಪದಲ್ಲಿ ಪ್ರತಿಭಟಿಸಿ ವ್ಯಕ್ತ ಮಾಡುವ, ನಮ್ಮ ನೋವನ್ನು ಎಲ್ಲರಿಗೂ ತಿಳಿಸಿಕೊಳ್ಳುವ, ಎಲ್ಲರ ಮುಂದೆ ವ್ಯಕ್ತ ಮಾಡಿಕೊಳ್ಳುವ, ಅವರು ಇಲ್ಲಿ ಜಿಲ್ಲೆಗೆ ಆಗಮಿಸುವ ಸಂದರ್ಭದಲ್ಲಿ ಅವರಿಗೇನೇ ಹೇಳಿಕೊಳ್ಳುವ ಎನ್ನುವ ಉದ್ದೇಶದಿಂದ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಕೈಗೆ ಎತ್ತಿಕೊಂಡಿದ್ದೇವೆ. ಆದರೆ ಈ ಆರೋಪವನ್ನು ಒಪ್ಪಲು ಕೋ ಚನ್ನಬಸಪ್ಪ ತಯಾರಿಲ್ಲ. ಅಷ್ಟೇ ಅಲ್ಲ, ಕೃತಿಯಲ್ಲಿ ಏನಿದೆ ಅದು ನನ್ನ ವಾದವಲ್ಲ, ಗೆಜೆಟಿಯರ್ನಲ್ಲಿ ಇದ್ದದ್ದನ್ನೇ ಬರೆದಿದ್ದೇನೆ, ಅದಕ್ಕಾಗಿ ಕ್ಷಮೆ ಯಾಚಿಸುವುದಿಲ್ಲ ಎಂದಿದ್ದಾರೆ. ಇತಿಹಾಸಕಾರ ತಾನು ಕನ್ನಡ ಕಂಡಿದ್ದಲ್ಲ, ಹಿಂದೆ ಏನಾಗಿತ್ತು ಅನ್ನೋದನ್ನು ಕಂಡಿರ್ತಾನ. ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಆಗಿನ ಕಾಲದಲ್ಲಿ ಬರೆದಿದ್ದು, ಅವನೇ ಬರೆದದ್ದು, ಅವನ ಕಾಲದಲ್ಲಿ ಇರ್ತಕ್ಕಂಥ ಒಪ್ಪಂದಗಳು, ಅಲ್ಲಿರ್ತಕ್ಕಂಥ ಪರಕೀಯ ರಾಯಭಾರಿಗಳು ಬಂದು ಬರೆದದ್ದು, ಇವುಗಳೆಲ್ಲ ಈ ನಾಣ್ಯಗಳು, ಕರಾರುಗಳು, ಒಪ್ಪಂದಗಳು ಇವುಗಳೆಲ್ಲ ಆಧಾರವಾಗ್ತವೆ. ಅದರಲ್ಲಿ ಯಾವುದು ಸರಿ, ಯಾವುದು ಒಪ್ಪಬಹುದು, ಇದು ನಾವು ತಗೊಳ್ತಾಯಿರ್ತೀವಿ. ನಾನು ವಾಪಸ್ ತಗೊಳ್ತಕ್ಕಂಥ ಮಾತು ಏನೂ ನಾನು ಬರೆದಿಲ್ಲ, ವಾಪಸ್ ತಗೊಳ್ಳೋದು ಇಲ್ಲ. ಅಕಸ್ಮಾತ್ ದಿಗ್ಬಂಧನ ಹಾಕಿದ್ರೆ ಏನ್ ಮಾಡ್ತೀರಿ ಎಂಬ ಪ್ರಶ್ನೆಗೆ ಕೋ ಚನ್ನಬಸಪ್ಪನವರದ್ದು ದಿಟ್ಟ ಉತ್ತರ. ಬ್ರಿಟಿಷರ ಬಂದೂಕಿಗೆ ಹೆದರಲಿಲ್ಲ, ಇನ್ನು ಈ ಪ್ರತಿಭಟನೆಗೆ ಹೆದರುತ್ತೀನಿಯೇ.
ಮಡಿಕೇರಿಗೆ ಹೋಗ್ತೀನಿ ಎಂದಿದ್ದಾರೆ. ನೀವು ಬರಬೇಡಿ ಅಂತ ಹೇಳ್ತೀರಿ, ನಾನು ಹೋಗ್ತೀನಿ. ಹೋದರೆ ಅದರಿಂದ ಆಗಬಹುದಾದಂಥದ್ದು ಅನ್ನೋದಾದರೆ ಅದೇನಿದೆಯೋ ಗೊತ್ತಿಲ್ಲ ನನಗೆ. ಬ್ರಿಟಿಷ್ನವರು ಗುಂಡಿಗೆ ಕೊಟ್ಟವರು ನಾವು. ಮೌಂಟೆಡ್ ಹಾರ್ಸ್ಮನ್, ಬ್ರಿಟಿಷ್ ಸಾರ್ಜೆಂಟ್ ಚಾರ್ಜ್ ಅಂತಂದು ಸೈನಿಕರು ಬಂದರು, ಕಲ್ಲು ನಿಂತಂಗೆ ನಿಂತಿದ್ರು, ಏನೂ ಆಗಲಿಲ್ಲ. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡುವಾಗ ಬಳ್ಳಾರಿಯಲ್ಲಿ ನಮ್ಮನೆ ಬೆಂಕಿ ಹಚ್ಚಿದ್ರು, ಬಾಗಿಲಿಗೆ ಅನೇಕ ಹೆಸರು ಅನಿಸಲಿಲ್ಲ. ಈಗ ನಾನು ಅನಿಸ್ತೀನಿ ಏನು ತೊಂದರೆಯಿಲ್ಲ. ಅಪ್ರತಿಮ ದೇಶಭಕ್ತ ಟಿಪ್ಪು ಸುಲ್ತಾನ್ ಎಂಬ ಹೆಸರಿನ ಮೂಲಕವೇ ಟಿಪ್ಪು ದೇಶಭಕ್ತ ಎನ್ನುವುದನ್ನು ಕೋ ಚನ್ನಬಸಪ್ಪ ಸಾರಿ ಹೇಳಿದ್ದಾರೆ. ಟಿಪ್ಪು ಹಾಗಿರ್ಲಿಲ್ಲ ಎನ್ನುವ ವಾದಗಳು ಮೊದಲಿನಿಂದಲೂ ಇವೆ. ಒಂದೇ ಕೃತಿಯ ಮೂಲಕ ಚನ್ನಬಸಪ್ಪನವರು ಟಿಪ್ಪು ದೇಶ ಪ್ರೇಮಿಯಾಗಿರ್ಲಿಲ್ಲ ಎನ್ನುವವರ ವಿರೋಧವನ್ನು, ಮತ್ತೊಂದೆಡೆ ಕೊಡವರ ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ. ಒಂದಂತೂ ಸತ್ಯ, ವಿರೋಧಿಗಳ ವಾದಕ್ಕೆ ಉತ್ತರ ಕೊಡಬೇಕಾದ ಹೊಣೆಯಂತೂ ಕೋ ಚನ್ನಬಸಪ್ಪನವರ ಮೇಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದು ಒಟ್ಟಾರೆ ವಿವಾದ. ಪುಸ್ತಕದ ಒಂದು ಸಣ್ಣ ಭಾಗದಲ್ಲಿ ಕೊಡವರ ಮೂಲದ ಬಗ್ಗೆ ಚರ್ಚೆಯಾಗಿದೆ. ಉಳಿದ ಭಾಗದಲ್ಲಿ ಟಿಪ್ಪು ಸುಲ್ತಾನ್ ಅಪ್ರತಿಮ ದೇಶಭಕ್ತನಾಗಿದ್ದ, ಹಿಂದೂಗಳ ಮೇಲೆ ವಿಶೇಷವಾದಂಥ ಕಳಕಳಿಯನ್ನು ಇಟ್ಕೊಂಡಿದ್ದ, ಕ್ರೈಸ್ತ ಧರ್ಮದ ಪರವಾಗಿ ಕೂಡ ಆತನ ಕಳಕಳಿ ಇತ್ತು, ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮೊಟ್ಟ ಮೊದಲು ಯಶಸ್ಸು ಪಡೆದಂಥ ಹೋರಾಟಗಾರ ಅನ್ನುವಂಥ ವಿಷಯಗಳು ಪ್ರಸ್ತಾಪಿತ ಆಗಿದೆ. ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಇಂಥ ವಿಷಯಗಳಲ್ಲಿ ವೈರುಧ್ಯಗಳಿರೋದು ತಮಗೂ ಕೂಡ ಗೊತ್ತಿರುವಂಥ ವಿಷಯ. ಇದರ ಸತ್ಯಾಸತ್ಯತೆಗಳು ಏನು? ಕೋ ಚನ್ನಬಸಪ್ಪನವರು ಇಂಥ ಸಂದರ್ಭದಲ್ಲಿ ಇಂಥದೊಂದು ಪುಸ್ತಕ ಬರೆಯುವ ಮೂಲಕ ಈ ರಾಜ್ಯದ ಸಂಸ್ಕೃತಿಯ ಪ್ರಮುಖ ಅಂಗ ಆಗಿರೋ ಕೊಡವರನ್ನು ಸ್ವಲ್ಪ ಮಟ್ಟಿಗೆ ತುಚ್ಛವಾಗಿ ಕಾಣುವ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಚರ್ಚೆಯ ವಿಷಯ. ಈ ಬಗ್ಗೆ ನನ್ನ ಜೊತೆಗೆ ಗಣ್ಯರಿದ್ದಾರೆ ಇವತ್ತಿನ ಪ್ಯಾನೆಲ್ನಲ್ಲಿ. ಒಬ್ಬರಾದ ನಂತರ ಒಬ್ಬರನ್ನ ಪರಿಚಯಿಸ್ತಾ ಹೋಗ್ತೀನಿ. ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಅಧ್ಯಕ್ಷರು ಟಿಪ್ಪು ಪ್ರಚಾರ ಸಮಿತಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರೊಫೆಸರ್ ನರಸಿಂಹಯ್ಯ ಅವರಿದ್ದಾರೆ, ಇತಿಹಾಸ ತಜ್ಞರು. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಧ್ಯಕ್ಷರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಅಡ್ಡಂಡ ಕಾರ್ಯಪ್ಪನವರಿದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು TJ ಅಬ್ರಾಹಿಂ, ಸಾಮಾಜಿಕ ಹೋರಾಟಗಾರರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿಯಾಗಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ನಮ್ಮ ಜೊತೆಗೆ ಇರ್ತಾರೆ, ಹಿರಿಯ ಸಂಶೋಧಕರು, ನೇರ ಸಂಪರ್ಕದಲ್ಲಿರ್ತಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ, ನಮ್ಮ ಪ್ಯಾನಲಿಸ್ಟ್ಗಳನ್ನು ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಕೇಳೋದರ ಮೂಲಕ ಇವತ್ತಿನ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಸರ್, ಮೊಟ್ಟ ಮೊದಲಿಗೆ ಚಿಕ್ಕರಂಗೇಗೌಡರೆ, ತಮಗೆ ಟಿಪ್ಪು ಸುಲ್ತಾನ್ ಅಪ್ರತಿಮ ದೇಶಭಕ್ತನಾಗಿದ್ನ, ಹಿಂದೂಗಳನ್ನು ಪ್ರೀತಿಸಿದ್ನ, ಅಥವಾ ಧರ್ಮಾಂಧನಾಗಿದ್ನ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇವತ್ತಿನ ಪೀಳಿಗೆಗೆ ಯಾಕಿದೆ? ಈಗ ತಾವು ಇಲ್ಲಿ ಒಂದು ಹೇಳಿದ್ರೆ ಟಿಪ್ಪು ದೇಶಭಕ್ತನಲ್ಲವೇ ಅಂತೇಳಿ. ಟಿಪ್ಪು ಸುಲ್ತಾನ್ ಅವರೇ ದೇಶಭಕ್ತರಲ್ಲ ಅಂದರೆ ಈ ದೇಶದಲ್ಲಿ ಯಾರು ದೇಶಭಕ್ತರು ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಈ ಟಿಪ್ಪು ಸುಲ್ತಾನ್ ಅವರ ಕಥೆಯನ್ನು ಅಥವಾ ಅವರ ಜೀವನ ಚರಿತ್ರೆಯನ್ನು ನಾವು ಯಾತಕ್ಕೆ ಓದಬೇಕು ಅಂದರೆ, ಸಾಕಷ್ಟು ವಿಷಯಗಳಲ್ಲಿ ಮಾದರಿ ರಾಜ್ಯವನ್ನು ಕಟ್ಟಿ ಆಡಳಿತವನ್ನು ಮಾಡಿದ್ದಾರೆ. ಆ ಬಗ್ಗೆ ನಾನೊಂದು ಟಿಪ್ಪು ಸುಲ್ತಾನ್ ಕಾಲದ ಪ್ರಸಂಗಗಳು ಅಂತೇಳಿ ಒಂದು ಕೃತಿಯನ್ನು ಕೂಡ ಸಂಶೋಧನೆ ಮಾಡಿ ಕಳೆದ ಒಂದು 25 ವರ್ಷಗಳಿಂದ ಆಳವಾಗಿ ಅಧ್ಯಯನ ಮಾಡಿ ಒಂದು ಕೃತಿಯನ್ನು ಕೂಡ ಹೊರಗಡೆ ತಂದಿದ್ದೇನೆ. ಇವರು ನೀರಾವರಿಗೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಹಿಂದೂ ಧರ್ಮಕ್ಕೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಅಥವಾ ದಲಿತರಿಗೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಅವೆಲ್ಲವನ್ನು ಇವತ್ತಿನ ಪೀಳಿಗೆ ಖಂಡಿತ ತಿಳ್ಕೊಬೇಕು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲವನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನ ಕೇವಲ ತನ್ನ 17 ವರ್ಷಗಳ ಅವಧಿಯಲ್ಲಿ ಇದೆಲ್ಲವನ್ನು ಮಾಡಿ ತೋರಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಇಂದಿನ ಪೀಳಿಗೆ ಟಿಪ್ಪು ಸುಲ್ತಾನರನ್ನು ಆದರ್ಶ ರಾಜನನ್ನಾಗಿ ಸ್ವೀಕರಿಸಿ ತಿಳ್ಕೋಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಎಸ್, ನರಸಿಂಹಯ್ಯನವರು ಬಹುಶಃ ಬ್ಯಾಲೆನ್ಸ್ಡ್ ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಅನ್ಕೊಳ್ತೀನಿ ನಾನು. ಸರ್, ಇತಿಹಾಸದಲ್ಲಿ ಆಗಿ ಹೋಗಿರೋ ಒಬ್ಬ ರಾಜನ ಒಳ್ಳೆಯತನ ಕೆಟ್ಟತನಗಳ ಎರಡರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಬೇಕಾದಂಥ ಅವಶ್ಯಕತೆ ಇವತ್ತಿನ ಜನಾಂಗಕ್ಕೆ ಯಾಕಿದೆ? ನಾನು 36 ವರ್ಷ ಇತಿಹಾಸ ಪ್ರಾಧ್ಯಾಪಕನಾಗಿ ಪದವಿ ತರಗತಿಗಳಲ್ಲಿ, ಜೊತೆಗೆ ಯಾರು ಇವತ್ತು UPSC KS ಪರೀಕ್ಷೆಗೆ ಕೂತ್ಕೊಳ್ತಾರೋ ಅವರಿಗೆಲ್ಲ ಏನು ಅವರಿಗೆ ಒಂದು ಗೈಡೆನ್ಸ್ ಕೊಡ್ಬೋದು ಕೊಟ್ಕೊಂಡು ಬಂದಿದ್ದೀನಿ. ನಾವು ನಿರ್ವಿಕಾರವಾಗಿ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು. ಇತಿಹಾಸ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ದೇಶ ಕಟ್ಟೋದಕ್ಕಾಗಲ್ಲ. ಈಗಿನ ಭಾರತೀಯ ಸನ್ನಿವೇಶದಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯ ಅಂತಂದರೆ, ಯಾರು ಇತಿಹಾಸವನ್ನು ಅಧ್ಯಯನ ಮಾಡಲ್ವೋ ಅವರು ದೇಶವನ್ನು ಕಟ್ಟೋದಿಲ್ಲ. ಅಂದರೆ ಹೇಳೋದು ನಿರಭಿಮಾನಿಗಳಾಗ್ತಾರೆ ಅಂತ. ಹೌದು. ಅಲ್ಲ, ಇತಿಹಾಸ ಗೊತ್ತಿದ್ದರೆ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ.
ನಾವು ಎಲ್ಲಿ ಎಡವಿದ್ದೀವಿ, ಎಲ್ಲಿ ಸರಿ ಮಾಡ್ಕೋಬೋದು ಅನ್ನೋದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ಇತಿಹಾಸಕಾರರಲ್ಲೇ ಬೇಕಾದಷ್ಟು ಪಂಗಡಗಳಾಗಿಬಿಟ್ಟಿದ್ದಾರೆ. ಇಲ್ಲ, ಆ ಪಂಗಡಗಳ ವಿಷಯಕ್ಕೆ ಬರ್ತೀನಿ ನಾನು. ಬೇಡ, ಇಲ್ಲ ಬರ್ತೀನಿ ನಾನು. ಅವ್ರೇನ್ ಮಾಡ್ತಾರೆ? ಅದು ಚರ್ಚೆ ಆಗಲೇಬೇಕಾದಂತಹ ವಿಷಯ. ಒಂದೇ ಮಾತು ಹೇಳ್ಬಿಡ್ತೀನಿ. ಪಂಗಡಗಳು ಇತಿಹಾಸವನ್ನ ತಿರುಚ್ತಾ ಇರುವಂತಹ ರೀತಿ ಬಹಳ ಕಳವಳಕ್ಕೆ ಕಾರಣ ಆಗಿದೆ. ಕಾರ್ಯಪ್ಪನವ್ರೆ, ತಮಗೇನು ಅನ್ಸುತ್ತೆ? ನನಗನ್ಸೋದಂದರೆ ಚರಿತ್ರೆ ಬೇಕು, ಇತಿಹಾಸ ನಮ್ಮ ಇಂದಿನ ಪೀಳಿಗೆಗೆ ಇತಿಹಾಸ ಬೇಕು. ಆದರೆ ಏನಾಗಿದೆ ಅಂದರೆ ನಮಗೆ ನೋವಾಗ್ತಾ ಇರೋದು, ಚರಿತ್ರೆಯ ಸುಳ್ಳಿನ ಮೇಲೆ ಈಗೇನು ಹೋಗ್ತಾ ಇದೆ, ಸುಳ್ಳು ಚರಿತ್ರೆಯನ್ನೇ ನಿಜ ಚರಿತ್ರೆ ಅಂತ ಏನು ಬಿಂಬಿಸಲಾಗ್ತಿದೆ, ಇದರಿಂದ ರಾಷ್ಟ್ರೀಯತೆಗೆ ಧಕ್ಕೆ ಆಗ್ತಾ ಇದೆ. ಅದು ನಮ್ಮ ಯುವಜನಾಂಗಕ್ಕೆ ತಪ್ಪು ಮಾಹಿತಿಯನ್ನು ಕೊಡಲಾಗ್ತಾ. ತಮಗೆ ಈ ಪುಸ್ತಕದಲ್ಲಿ ಕೊಡವರು ಮೂಲ ನಿವಾಸಿಗಳಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಅಬ್ಜೆಕ್ಷನ್ ಇಲ್ಲ, ಹೊರತುಪಡಿಸಿ ಕೂಡ ತಮಗೆ ಅಬ್ಜೆಕ್ಷನ್? ಹೌದು. ಅದು ನಾನಿಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಬಂದು ಕೊಡವರ ಬಗ್ಗೆ ಮಾತಾಡಲಿಕ್ಕೆ ಬಂದಿಲ್ಲ. ಟಿಪ್ಪು ಸುಲ್ತಾನನ ಅಟ್ರಾಸಿಟಿಯಲ್ಲಿ ನೊಂದ ಜನಾಂಗದಲ್ಲಿ ಒಬ್ಬನಾಗಿದ್ದೇನೆ ನಾನು. ಎಸ್, ಅಬ್ರಾಹಂ ಸರ್. ಇಲ್ಲಿ ಗೌಡರು ಕೇಳ್ತಾ ಇದ್ರು, ಟಿಪ್ಪು ದೇಶಭಕ್ತನಲ್ಲವೇ ಅಂತ. ಯಾರಾದರೂ ರಾಜರು ಅವರವರ ದೇಶದ ಮೇಲೆ ಭಕ್ತಿ ಇಲ್ಲಿ ಇರೋರು ರಾಜನಲ್ಲ. ಆ ಒಂದು ನೆಲೆಯನ್ನು ಇಟ್ಕೊಂಡು ದೇಶಭಕ್ತ ಅಂತ ಹೇಳ್ತೀವಪ್ಪ. ಬಟ್ ಟಿಪ್ಪು ಇಶ್ಯೂ ಬಂದಾಗ ಟಿಪ್ಪು ಎಷ್ಟರ ಮಟ್ಟಕ್ಕೆ ಯಾವ್ಯಾವ ಜನಾಂಗಕ್ಕೆ ಏನೇನ್ ಮಾಡಿದ್ರು ತಾವು ಬೇಸಿಕಲಿ ಹೇಳೋದು, ಟಿಪ್ಪು ತನ್ನ ರಾಜ್ಯಕ್ಕಾಗಿ ತಾನು ಹೋರಾಡದ, ಅವನು ದೇಶಭಕ್ತ ಹೇಗಾಗ್ತಾನೆ ಅಂತ. ಎಲ್ರು ಅಲ್ಲಲ್ಲ, ಹಾಗಿದ್ರೆ ನೀವು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟವನ್ನೇ ಅಲ್ಲಗಳೆಯಬೇಕಾಗತ್ತೆ. ಅಲ್ಲಲ್ಲ, ಎಲ್ಲರೂ ಪ್ರತಿಯೊಬ್ಬರು ಅವರವರ ರಾಜ್ಯಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಟ್ಟರು, ಅವರು ಫೈಟ್ ಮಾಡಿದ್ರು, ಒಪ್ಕೋತೀವಿ. ಟಿಪ್ಪು ಆಸ್ ಫಾಟ್ ಅ ಲಿಟ್ಲ್ ಎಕ್ಸ್ಟ್ರಾ. ಒಂದು 10 ದಿನದಲ್ಲಿ ಇಬ್ರು ಸತ್ತೋದ್ರು. ಟಿಪ್ಪು ಒಂದು 20 ದಿನ ವಾರ್ ಮಾಡಿದ್ರು, 20 ದಿನ he was there. ಅದನ್ನು ಒಪ್ಕೋತೀವಿ. ಬಟ್ ಇಫ್ ಹಿ ಹ್ಯಾಸ್ ಕಮಿಟೆಡ್ ಅಟ್ರಾಸಿಟೀಸ್, ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕು. ಇವತ್ತು ಯಾರೇ ಎಷ್ಟೇ ಹೇಳ್ಕೊಳ್ಳಿ, ವಿ ಆರ್ ಆಲ್ ಇನ್ ಅ ಸೆಕ್ಯುಲರ್ ನೇಷನ್ ಅಂತಾರೆ, ಇನ್ಕ್ಲೂಡಿಂಗ್ ಕಮ್ಯುನಿಸ್ಟು. ಬಟ್ ಕಮ್ಯುನಿಸ್ಟ್ ಅವರು ಅವ್ರ ಮನೆಗಳಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿಸೋ ಟೈಮಲ್ಲಿ ಜಾತಿ, ಕುಲ, ಗೋತ್ರ ನೋಡ್ಕೊಂಡೆ ಮಾಡೋದು. ಇಲ್ಲ ದಯವಿಟ್ಟು ವಿಷಯಾಂತರ ಆಗೋದು ಬೇಡ. ನಾನು ಬರ್ತೀನಿ. ದೇಶದಲ್ಲಿ ಎಲ್ಲರೂ ಸಮಾನತೆ ಅಂತ ನೋಡ್ಕೊಂಡ್ರ ಟಿಪ್ಪು? ಆ ಮಾತು ಬಂದಾಗ ಮಂಗಳೂರಿಂದ ಪ್ರಾರಂಭ ಮಾಡಿ ಕೊಡಗಿಂದ ಬಂದು ಶ್ರೀರಂಗಪಟ್ಟಣದವರೆಗೂ ಎಷ್ಟು ಅಟ್ರಾಸಿಟೀಸ್. ಆ ವಿಷಯವನ್ನ ಬಿಡ್ಬೇಕಾ? ಅಲ್ಲ, ಇದನ್ನ ಬಿಟ್ಬಿಡ್ಬೇಕಾ ನಾವು? ವಿ ಆರ್ ಅ ಸೆಕ್ಯುಲರ್ ಕಂಟ್ರಿ. ಇದೆಲ್ಲ ವಿವರವಾಗಿ ಮಾತಾಡೋಣ ಅದ್ರ ಬಗ್ಗೆ. ಚಿದಾನಂದ ಮೂರ್ತಿ ಸರ್, ಟಿಪ್ಪು ಸುಲ್ತಾನನ ವ್ಯಕ್ತಿತ್ವದ ಒಳಸುಳಿಗಳ ಪರಿಚಯ ಈಗಿನ ಜನಾಂಗಕ್ಕೆ ಆಗಬೇಕು ಅನ್ನೋದಾದ್ರೆ ಯಾಕೆ ಆಗಬೇಕು? ನಮಗೆ ನಿಜವಾದ ಇತಿಹಾಸ ಗೊತ್ತಾಗಬೇಕು. ನಾನು 2-3 ನಿಮಿಷಗಳಲ್ಲಿ ನನ್ನ ವಾದದ ಸಾರಾಂಶವನ್ನು ಹೇಳಿಬಿಡ್ತೇನೆ. ದಯವಿಟ್ಟು ಸರ್, ದಯವಿಟ್ಟು. ಯಾವುದೇ ಸಂಶೋಧನೆ ಮೂಲಭೂತ ಆಕರಗಳನ್ನು ಅವಲಂಬಿಸಿರಬೇಕು. ಅಂತೆ ಕಂತೆ ಅಲ್ಲ ಅದು. ಇಲ್ಲಿ ನೋಡಿ, ಈಗ ಟಿಪ್ಪು ಬರೆದಂತಹ, ಸ್ವತಃ ಕೈಯಾರೆ ಬರೆದಂತಹ ಪತ್ರಗಳು ಸಾಕಷ್ಟು ದೊರಕಿವೆ. ಅವನು ಉದಾಹರಣೆಗೆ 1790 18ನೇ ಜನವರಿ ಸೈಯದ್ ಅಬ್ದುಲ್ ದುಲಾಯ್ ಅವರಿಗೆ ಬರೆದಿರ್ತಕ್ಕಂಥದ್ದು ಹೇಗಿದೆ: ವಿತ್ ದಿ ಗ್ರೇಸ್ ಆಫ್ ಪ್ರಾಫಿಟ್ ಮಲಬಾದ್ ಅಂಡ್ ಅಲ್ಲಾ, ಆಲ್ಮೋಸ್ಟ್ ಆಲ್ ಹಿಂದೂಸ್ ಇನ್ ಕ್ಯಾಲಿಕಟ್ ಆರ್ ಕನ್ವರ್ಟೆಡ್ ಟು ಇಸ್ಲಾಂ. ಅಂದರೆ ಕಲ್ಲಿಕೋಟೆಯ ಬಹುತೇಕ ಎಲ್ಲ ಹಿಂದೂಗಳನ್ನು ಇಸ್ಲಾಮಿಗೆ ಕನ್ವರ್ಟ್ ಮಾಡೋದಾಗಿದೆ ಅಂತೇಳಿ ಹೇಳಿದ್ದಾರೆ. ಇಂಥದ್ದೇ ಅನೇಕ ಅವನ ಪತ್ರಗಳಲ್ಲೇ ಈ ಮಾತಿದೆ. ಪತ್ರಗಳೇ ಈ ಮಾತಿದೆ. ಅಂದರೆ ಅವನ ಪತ್ರಗಳನ್ನು ನೋಡ್ತು ಅಂತ ಹೇಳಿದರೆ, ಅವನ ಉದ್ದೇಶ ಸ್ಪಷ್ಟವಾಗಿ ಹಿಂದೂಗಳನ್ನು ಮತಾಂತರ ಮಾಡ್ತಕ್ಕಂಥದ್ದು, ಹಿಂದೂಗಳು ಮತಾಂತರ ಹೊಂದದೇ ಇದ್ದರೆ ಅವ್ರನ್ನ ಕೊಲ್ಲಬೇಕು ಅಂತಕ್ಕಂಥದ್ದು. ಟಿಪ್ಪುವಂತಹ ಕ್ರೂರಿ ಕರ್ನಾಟಕದ ಚರಿತ್ರೆಯಲ್ಲಿ ಮತ್ತೊಬ್ಬ ಇಲ್ಲ. ಅವನ
ಅವನ ಖಡ್ಗದ ಮೇಲೆ ಇರುವ ಶಾಸನ ಇದೆಯಲ್ಲ, ದಿಸ್ ಮೈ ನನ್ನ ಈ ಧೀರ ಖಡ್ಗವು ಕಾಫಿರನ್ನು ಕೊಲ್ಲಲು ಗರ್ಜಿಸುತ್ತಿದೆ ಎನ್ನುವ ಶಾಸನ ಇದೆ. ಅಂದ್ರೆ ಕಾಫಿರ್ ಅಂತ ಹೇಳಿದ್ರೆ ಮುಸ್ಲಿಮರಲ್ಲದೆ ಇರ್ತಕ್ಕಂಥ ಚಿದಾನಂದ ಮೂರ್ತಿ ಸರ್, ದಯವಿಟ್ಟು ನಮ್ಮ ಜೊತೆ ಲೈನ್ ನಲ್ಲಿರಿ, ದಯವಿಟ್ಟು ನಮ್ಮ ಜೊತೆ ಲೈನ್ ನಲ್ಲಿರಿ. ನೀವು ಯಾವ ಪತ್ರಗಳನ್ನ, ಕೈಯಾರೆ ಬರೆದ ಟಿಪ್ಪು ಸುಲ್ತಾನ್ನ ಪತ್ರಗಳನ್ನ ಉದ್ಧರಿಸಿ ಈ ಹೇಳಿಕೆಯನ್ನ ನೀಡ್ತಾ ಇದ್ದೀರೋ ಅದೇ ಪತ್ರಗಳನ್ನ ಉದ್ಧರಿಸಿ ಇದೊಂದು ಪುಸ್ತಕವನ್ನ ಬರೆದಿದ್ದೀನಿ ಅಂತ ಕೋ ಚನ್ನಬಸಪ್ಪನವರು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಶೃಂಗೇರಿ ಮಠದ ಬಗ್ಗೆ, ಶೃಂಗೇರಿ ಮಠಾಧೀಶರ ಬಗ್ಗೆ ಟಿಪ್ಪು ಸುಲ್ತಾನ ತನಗೆ ಇದ್ದಂಥ ಅಪಾರ ಗೌರವವನ್ನು ಹೇಳ್ಕೊಂಡಿದ್ದಾನೆ. ಅಲ್ಲಿ ಎಷ್ಟು ಹಣವನ್ನು ದಾನವಾಗಿ ಕೊಟ್ಟೆ, ಎಷ್ಟು ಜಮೀನನ್ನು ಕೊಟ್ಟೆ, ಎಷ್ಟು ಸೇವೆಯನ್ನು ಮಾಡಿದೆ ಶೃಂಗೇರಿ ಶಾರದಾಂಬೆಗೆ ಅನ್ನೋ ವಿಷಯವನ್ನು ಟಿಪ್ಪು ಸುಲ್ತಾನ್ ಹೇಳ್ಕೊಂಡಿದ್ದಾನೆ. ಹಾಗಾದರೆ ನೀವು ಹೇಳಿದಂತೆ ಆತ ಬರೆದಂಥ ಪತ್ರಗಳಲ್ಲಿರುವ ಧರ್ಮಾಂಧ ಟಿಪ್ಪು ಸುಲ್ತಾನ ನಿಜಾನೋ, ಇಲ್ಲಿ ಶೃಂಗೇರಿಯ ಮಠಕ್ಕೆ ತುಂಬ ಅಧೀನನಾಗಿ ನಡೆದುಕೊಳ್ಳುವ ಸರ್ವಧರ್ಮ ಸಹಿಷ್ಣು ಟಿಪ್ಪು ಸುಲ್ತಾನ ನಿಜಾನೋ? ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಮೊಟ್ಟ ಮೊದಲ ಬ್ರೇಕ್.